Kill at this minute. And quit. Finish. Attention. ಸಖತ್ತಾಗಿತ್ತು. ಅಂದರೆ ಅದು ಮರೆಯೋಕೆ ಆಗದೆ ಇರುವಂಥದ್ದು. ಬಟ್ ಇವಾಗ ಅದೇ ಹೇಳಿದ್ನಲ್ಲ, ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಹೆಂಗಾಗುತ್ತೆ ಕತೆ ಅಂತ. ಬಟ್ ಅಪರ್ಣಾನೇ ಸರ್. ಇನ್ನು ಮುಖ್ಯವಾಗಿ ಹೇಳಿದ್ರೆ ಅಪರ್ಣ ವೇದಿಕೆ ಮೇಲೆ ನೋಡಿದ್ವಿ, ಬಟ್ ಇನ್ನು ನೋಡೋಕ್ಕಾಗಲ್ಲ. ಆದರೆ ಈಗ ಅವ್ರ ವಾಯ್ಸ್ಗಳನ್ನ ನಾವೆಲ್ಲ ಕೇಳ್ಕೊಂಡು ಹೋಗೋದು ಅದೇ ಮೆಟ್ರೋದಲ್ಲಿ ಕೇಳಿ. ನಾನು ಇವಾಗ ಆ್ಯಕ್ಚುಲಿ ಅವ್ರು ಮೆಟ್ರೋದವ್ರು ಬಂದಿದ್ರು, ಅವ್ರು ಮಾತಾಡ್ಸೋಣ ಅನ್ನೋಷ್ಟರಲ್ಲಿ ಹೊರಟ್ಬಿಟ್ರು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅದನ್ನ ಹೇಳೋಣ ಅಂತಿದ್ದೆ, ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣ ವಾಯ್ಸ್ ಇರಬೇಕು, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಇವಾಗ ನೀವೆಲ್ಲ ಇದ್ದೀರಾ, ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲೇ ಇದ್ರೂ ಅಪರ್ಣ ವಾಯ್ಸು ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ. ದಯವಿಟ್ಟು ಅದು ಹಾಗೇ ಇರಲಿ ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಅಪರ್ಣ ಮರಿಬಾರ್ದು, ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ವಾಯ್ಸ್ ಕೇಳಿದಾಗಲೆಲ್ಲ ಎಲ್ಲೋ ಒಂದ್ಸಲ ಹಿಂಗೆ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು, ಅವ್ರು ಯಾವಾಗಲೂ ಶಾಶ್ವತವಾಗಿರಬೇಕು. ಸೊ ಹಾಗಾಗಿ ನಂದೊಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ. 2ನೇ ದಿನಕ್ಕೆ ಅವರು ಹೆದರ್ಕೊಂಡ್ಬಿಟ್ರು, ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕಥೆನೋ, ತುಂಬ ಜನ ನಿಮಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ. ನಾನಂದೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ವಿಷಯ ತೊಗೊಂಡಿದ್ದೀನಿ ಅಂತ ನಾನು ಧೈರ್ಯ ತುಂಬಿಸಿದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಸೈಟಲ್ಲಿ ಕೂತ್ಕೊಂಡು ಹೇಳಿದ್ರು, ಆವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾಕ್ಕೆ ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾಯಿದ್ದೀನಿ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನು ಕೂಡ ಅವರೇ ಸಜೆಸ್ಟ್ ಮಾಡಿದ್ದು.